Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಅದು ಈಗ ವಿಚಾರಣೆಯ ಹಂತ ಬೇರೆ ಬೇರೆ ಕಡೆಗೆ ತಿರುಗ್ತಾ ಇದೆ. ಮಹಿಳೆ ಅಪಹರಣ ಕೇಸ್ನಲ್ಲಿ ರೇವಣ್ಣ ಬಂಧನ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸಂತ್ರಸ್ತೆಯನ್ನು ಯಾವುದೇ ಕ್ಷಣದಲ್ಲಿ SIT ತನ್ನ ಕಚೇರಿಗೆ ಕರ್ಕೊಂಡ್ಬರುತ್ತೆ. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿದ್ದಾರೆ ಸಂತ್ರಸ್ತ ಮಹಿಳೆಯನ್ನ SIT ಅಧಿಕಾರಿಗಳು ಕಚೇರಿಗೆ ಕರ್ಕೊಂಡ್ಬರ್ತಾರೆ. ಅಲ್ಲಿ ಮೊದಲ ಹಂತದ ವಿಚಾರಣೆ ಆಗುತ್ತೆ. ಸ್ವಲ್ಪ ಹೆದರ್ಕೊಂಡಿದ್ದಾರಂತೆ ಯಾಕೆ, ಅತ್ಯಂತ ಸಹಜವಾಗಿ. ಏನು ಸಾಮಾನ್ಯ ಸಂಗತಿನಾ? ಇಲ್ಲಿ ಗೌರವ ಮರ್ಯಾದೆ ಇದೆಲ್ಲದರ ಜೊತೆಗೆ ಈ ದೊಡ್ಡವ್ರನ್ನ ಹೆದರಾಕೊಳ್ಳೋದೇನು ಸಾಮಾನ್ಯ ಸಂಗತಿ ಅಂದ್ಕೊಂಡ್ರಾ? ಆದರೆ ಆಕೆಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅತ್ಯಂತ ಸಹಜ. ಯಾಕಂದರೆ ನಮ್ಮ ವ್ಯವಸ್ಥೆ, ಕೌಟುಂಬಿಕ ವ್ಯವಸ್ಥೆ ಹೆಂಗಿದೆ, ನಮ್ಮ ಸಾಮಾಜಿಕ ವ್ಯವಸ್ಥೆ ಹೆಂಗಿದೆ ಗೊತ್ತಿರುವಂಥ ಸಂಗತಿ. ಇವರೇನು ಅಂತಂದರೆ ಯಾರ್ಯಾರು ಸಿಗ್ತಾರೆ, ಏನು ಎತ್ತ ಹೆಂಗೆ ದುರುಪಯೋಗ ಪಡಿಸ್ಕೊತಾರೆ. ಯಾಕಂದರೆ ಅಧಿಕಾರ ಇರುತ್ತೆ, ಹಣ ಇರುತ್ತೆ, ಎಲ್ಲ ಶಕ್ತಿ ಸಾಮರ್ಥ್ಯಗಳಿರ್ತವೆ. ಆದರೆ ಬಡವರದ್ದು Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. SIT ಅಧಿಕಾರಿಗಳು ಒಬ್ಬರಲ್ಲ ಇಬ್ಬರಲ್ಲ 9 ಜನರನ್ನ ಸಂಪರ್ಕ ಮಾಡಿದ್ದಾರೆ. ವಿಡಿಯೋದಲ್ಲಿರುವಂಥ ಸಂತ್ರಸ್ತೆಯರನ್ನ ಅವರು ಸಂಪರ್ಕ ಮಾಡಿದ್ದಾರೆ. ಯಾರನ್ನೂ ಬಲವಂತವಾಗಿ ಕರ್ಕೊಂಬಂದು ಸ್ಟೇಟ್ಮೆಂಟ್ ತಗೊಳ್ಳಂಗಿಲ್ಲ. ಅದೊಂದಿದೆ. ಏನಾದರೂ ಎಡವಟ್ಟಾಗ್ಬಿಟ್ರೆ, ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ರೆ, ನಾನು ಹೇಳ್ತನಲ್ಲ, ಮರ್ಯಾದೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಬರೀ ಏನು ಅಂತಂದರೆ ಹೆಣ್ಣು ತಪ್ಪು ಮಾಡಿದ್ಲು ಅನ್ನೋದನ್ನು ಮಾತ್ರ, ಗಂಡು ತಪ್ಪು ಮಾಡ್ತಾನೆ ಅನ್ನೋದನ್ನು ಹೇಳಲ್ಲ ನಾವು. ಆದರೆ ಇಲ್ಲಿ ಏನಾದರೂ ಹಿಂಗೆ ಗೊತ್ತಾ, ಯಾವ ಒತ್ತಡಕ್ಕೆ ಸಿಲುಕಿ ಹಾಕಿ ತಪ್ಪು ಮಾಡಿದ್ಲು, ತಪ್ಪು ಮಾಡಬೇಕು ಅಂತ ಮಾಡಿದ್ಲಾ, ಯಾರಾದರೂ ಬೇಕು ಅಂತಲೇ ಮಾಡ್ತಾರಾ? ಆ ಬಿಟ್ಟಿರೋ ಪುಣ್ಯಾತ್ಮರು ನೋಡಿ, ಯಾವುದನ್ನೂ ಕೂಡ ಮುಖ ಬ್ಲರ್ ಮಾಡೋದನ್ನೇ ಬಿಟ್ಟಿರುವಂಥ ರೀತಿ ಇದೆಯಲ್ಲ, ಅದು ಏನಿತ್ತು ಇವ್ರ ಉದ್ದೇಶ? ಇವರೆಷ್ಟು ತಪ್ಪು ಮಾಡಿರುವಂಥವ್ರು ಎಷ್ಟು ನೀಚರಲ್ಲ, ಅಷ್ಟೇ ನೀಚರು ಈ ವಿಡಿಯೋ ಬಿಟ್ಟಿರುವಂಥವ್ರು, ಅದು ಮುಖ ಬ್ಲರ್ ಮಾಡೋದನ್ನೇ ಬಿಟ್ಟಿರುವಂಥವ್ರು. ಬರೀ ಪ್ರಜ್ವಲ್ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ನಾವು ಮಾತಾಡ್ತಾ ಇದ್ವಿ ಏನು ಅಂತಂದರೆ, ಆ ಸಂತ್ರಸ್ತೆ ಆಕೆ ಸಹಜವಾಗಿ ಆತಂಕಗೊಂಡಿದ್ದಾಳೆ, ಗಲಿಬಿಲಿಗೊಂಡಿದ್ದಾಳೆ. ಯಾಕಂದರೆ ಸಾಮಾನ್ಯ ಕೇಸ್ ಅಲ್ಲ ಅನ್ನೋಂಥದ್ದು ಗೊತ್ತಿದೆ. ಏನು ಹೇಳಬೇಕು, ಏನು ಹೇಳಬಾರ್ದು, ಇವೆಲ್ಲ ಗೊಂದಲದಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ಆಕೆಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಅಂತ. ಎಷ್ಟು ಹೊತ್ತಿಗೆ ಅವರು SIT ಅಧಿಕಾರಿಗಳು ಆಕೆಯನ್ನು ಕಚೇರಿಗೆ ಕರ್ಕೊಂಡ್ಬರ್ಬೋದು, ಯಾವ್ಯಾವ ರೀತಿ ವಿಚಾರಣೆ ಮಾಡ್ಬೋದು? ಪ್ರಜ್ವಲ್. ಈಗ ಆಕೆಯನ್ನ ನಿಮಾನ್ಸ್ ಆಸ್ಪತ್ರೆ ಬಳಿ ಇರುವಂತ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸಿದ್ದಾರೆ. ನಿನ್ನೆ ರಾತ್ರಿಯಿಂದನೂ ಅವರನ್ನ ಅಲ್ಲೇ ಇರಿಸಿದ್ದಾರೆ. ಈಗ ಸುಮಾರು ಒಂದು 9:30-10 ಗಂಟೆ ಒಳಗಾಗಿ ಅವರನ್ನ ಕರ್ಕೊಂಡು ಬರ್ತಾರೆ ಅಂತ ಹೇಳಿ ಮಾಹಿತಿ ಗೊತ್ತಾಗಿದೆ. ಇಲ್ಲಿಂದ ಒಂದು ಮಹಿಳಾ ಅಧಿಕಾರಿಗಳ ತಂಡ, ಅಂದರೆ SIT ಅಲ್ಲಿರುವಂತಹ ಮಹಿಳಾ ಅಧಿಕಾರಿಗಳ ತಂಡ ಅಲ್ಲಿಗೆ ನಿಮಾನ್ಸ್ ಆಸ್ಪತ್ರೆ ಬಳಿ ಇರುವಂತಹ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಭೇಟಿಯನ್ನು ನೀಡಿ ಅಲ್ಲಿ ಅವರನ್ನ ಅವರ ಕಸ್ಟಡಿಯಿಂದ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ಕರ್ಕೊಂಡ್ ಬರ್ತಾರೆ, ಅಭಿರಕ್ಷೆಗೆ ಪಡೆದುಕೊಂಡು ಕರ್ಕೊಂಡ್ ಬರ್ತಾರೆ. ಇಲ್ಲಿ ಪ್ರಮುಖವಾಗಿ 3 ಜನ ಮಹಿಳೆಯರು ಈಗ ಇದ್ದಾರೆ, ಸಂತ್ರಸ್ತರಾಗಿದ್ದಾರೆ. ಒಂದು ಈಗಾಗಲೇ ರೇಪ್ ಪ್ರಕರಣದಲ್ಲಿ ದೂರನ್ನ ನೀಡಿರುವಂತ ಒಬ್ಬರು ಹಾಸನದ ಮೂಲದವರೇ ಆಗಿರುವಂತ ಮಹಿಳೆ, ಮತ್ತೆ ಇನ್ನೊಂದು ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿರುವಂತಹ ದೂರು, ಮತ್ತೆ ಇನ್ನೊಂದು KR ನಗರ ಠಾಣೆಯಲ್ಲಿ ನಿನ್ನೆ ಕಿಡ್ನಾಪ್ ಆಗಿದ್ರು ಅಂತ ಹೇಳಿ ಅವ್ರನ್ನ ಏನು ರೆಸ್ಕ್ಯೂ ಆಯ್ತು ಅವರು. ಈಗ ಪ್ರಮುಖವಾಗಿ ಈಗ ರೇವಣ್ಣ ಅವರ ಬಂಧನ ಮತ್ತೆ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಕಾಗಿರುವಂತ ಮಹಿಳೆ ಅಂತಂದ್ರೆ KR ನಗರದಲ್ಲಿ ಕಿಡ್ನಾಪ್ ಆಗಿದ್ರು ಅಂತ ಹೇಳಿ ಏನು ದೂರಾಗಿತ್ತು ಅವರು. ಈಗ ಆಕೆಯ ಸ್ಟೇಟ್ಮೆಂಟ್ ತುಂಬಾ ಬಹುಮುಖ್ಯವಾಗುತ್ತೆ. ಈಗ ನಿನ್ನೆ ರಾತ್ರಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ರೇವಣ್ಣ ಅವರೇನೋ ಸರಿಯಾದ ರೀತಿಯಲ್ಲಿ ಒಪ್ಕೊಂಡಿಲ್ಲ, ಅಂದ್ರೆ ನಾನೇ ಕಿಡ್ನಾಪ್ ಮಾಡಿಸಿದೆ ಅನ್ನೋದನ್ನು ಯಾವ ಕಾರಣಕ್ಕೂ ಒಪ್ಕೊಂಡಿಲ್ಲ, ಅವರು ನನಗೂ ಕಿಡ್ನಾಪಿಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಉತ್ತರಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈಗ ನ್ಯಾಯಾಧೀಶರ ಮುಂದೆ 2 ಗಂಟೆಗೆ ಹಾಜರುಪಡಿಸುವಂತ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಅಷ್ಟರೊಳಗಡೆ ಈಕೆ ಬಳಿಯಿಂದ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಮಾಡಿಕೊಂಡು ಏನಾಯ್ತು, ಯಾರು ಭಯಪಡಿಸಿದ್ರು, ಯಾರು ಧಮಕಿ ಹಾಕಿದ್ರು ಅನ್ನೋ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡು ಅದನ್ನ ರಿಮಾಂಡ್ ಅರ್ಜಿಯಲ್ಲಿ ನಮೂದು ಮಾಡಿ ನ್ಯಾಯಾಧೀಶರ ಮುಂದೆ ಇಂಥ ಕಾರಣಗಳಿಗೋಸ್ಕರ ಮತ್ತೆ ರೇವಣ್ಣ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಡಿ, ನಾವು ಅವ್ರನ್ನ ಬೇರೆ ಬೇರೆ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಮಹಾಜರ್ ಮಾಡಬೇಕಾಗಿದೆ, ಮತ್ತೆ ತನಿಖೆಯನ್ನ ಮಾಡಬೇಕಾಗಿದೆ ಅನ್ನೋ ಒಂದು ಅಂಶಗಳನ್ನ ಮುಂದಿಟ್ಟು ಪೊಲೀಸ್ ಅಭಿರಕ್ಷೆಗೆ ಪಡೆಯುವಂತ ಪ್ರಯತ್ನವನ್ನ ಮಾಡಬಹುದು. ಜೊತೆಗೆ ಸುಮಾರು 9 ಜನ ಮಹಿಳೆ ಸಂತ್ರಸ್ತರನ್ನ ಗುರುತು ಮಾಡಿ ಅವರಿಗೆ ದೂರು ಕೊಡುವಂತೆ SIT ಪೊಲೀಸರು ಮನವಿಯನ್ನು ಸಹಿತ ಮಾಡಿದ್ದಾರೆ. ಅವರು ದೂರು ಕೊಟ್ಟರೆ ಮುಂದೆ ಇನ್ನೊಂದಷ್ಟು ಕಷ್ಟಗಳು ಎದುರಾಗುತ್ತೆ ರೇವಣ್ಣ ಅವರಿಗೆ. ಓಕೆ, ಧನ್ಯವಾದ ಪ್ರಜ್ವಲ್. ತಮ್ಮೆಲ್ಲ ಮಾಹಿತಿಗೆ ಕಿರಣ್ ಹಾಗೂ ಪೃಥ್ವಿರಾಜ್ ತಮಗೂ ಕೂಡ ಧನ್ಯವಾದ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ವಿವರಗಳನ್ನು ಕೊಡ್ತೀವಿ. ಯಾಕಂದರೆ ಸಾಕಷ್ಟು ಇದೇನಿದು ಇಲ್ಲಿಗೆ ಎಂಡಾಗುವಂಥ ಸಂಗತಿ ಖಂಡಿತವಾಗಲೂ ಅಲ್ಲ. ಯಾಕಂದರೆ ಇದು ಬಹಳ ಸುದೀರ್ಘವಾಗಿ ನಡೆಯುತ್ತೆ. ಇವತ್ತೇನಾದರೂ ಪ್ರಜ್ವಲ್ ಬರ್ತಾರಾ, ಎಲ್ಲಿಂದ ಬರ್ತಾರೆ, ಏನು ಎತ್ತ, ಈಗಾಗಲೇ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಇನ್ನು ಸಂಸದರ ನಿವಾಸವನ್ನು ಸೀಸ್ ಮಾಡಲಾಗಿದೆ. ಸೀಸ್ ಮಾಡೋಕ್ಕಿಂತ ಮೊದಲು ಎಲ್ಲವನ್ನೂ ಕೂಡ ಶೋಧಿಸಲಾಗಿದೆ. ಮನೆ ಮನೆಯ ಮೂಲೆಯ
ಮೂಲೆಗಳನ್ನೂ ಕೂಡ ಹುಡುಕಲಾಗಿದೆ. ಇಲ್ಲೆಲ್ಲಿ ಏನಾದರೂ ವಸ್ತುಗಳು ಸಿಗ್ತಾವ, ಏನು ಎತ್ತ ಕುರುಹುಗಳಿದೆಯಾ? ಸಂತ್ರಸ್ತೆಯ ಸಮ್ಮುಖದಲ್ಲೇ ಇದೆಲ್ಲವೂ ಕೂಡ ನಡೆದಿರೋದು. ಎಲ್ಲಿಂದ ಬಂದರು, ಏನು ಎತ್ತ ಮಹಜರು ಮಾಡಿ ಸಂಸದರ ನಿವಾಸಕ್ಕೆ ಬೀಗ ಜಡಿಯಲಾಗಿದೆ. SIT ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. 1-2 ಗಂಟೆ ಅಲ್ಲ, 5 ಗಂಟೆಗಳ ಕಾಲ ಸ್ಥಳ ಮಹಜರಾಗಿದೆ. ಸಂತ್ರಸ್ತೆಯನ್ನು ನಿಲ್ಲಿಸ್ಕೊಂಡೇನೆ. ಈ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಎಲ್ಲೆಲ್ಲಿ ಏನು ಎತ್ತ, ಆ ಮೊದಲ ಮಹಡಿಯಲ್ಲೇ ರೇಪ್ ಆಗಿದೆ ಎನ್ನುವಂಥ ಮಾತಿದೆ. ಅಲ್ಲೂ ಕೂಡ ನೋಡಿ ಸಂತ್ರಸ್ತೆಯನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಂತ್ರಸ್ತೆಯನ್ನು ಕರ್ಕೊಂಡು ಹೋಗಿ ಸರ್ಕಾರಿ ನಿವಾಸ ಏನಿದೆಯಲ್ಲ ಅಲ್ಲಿ ಎಲ್ಲಿಗೆ ಬಂದರು ಅಂದರೆ ಇವರು ಯಾವುದನ್ನೂ ಬಿಟ್ಟಿಲ್ಲ. ಇವರು ಮನೆ ಆಗಿರ್ಬೋದು, ಬೇರೆ ಬೇರೆ ರೂಮ್ಗಳಾಗಿರ್ಬೋದು, ಸಂಸದರ ನಿವಾಸ ಆಗಿರ್ಬೋದು. ಅಂದರೆ ಇವರಿಗೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟನ್ನು ಯಾವುದೇ ಒಂದು ಸ್ಯಾಂಕ್ಟಿಟಿ ಏನು, ಅದರ ಮಹತ್ವ ಏನು ಇಲ್ಲವೇ ಇಲ್ಲ. ಈಗ ಆಕೆಯನ್ನು ಇಟ್ಕೊಂಡೇ 5 ಗಂಟೆಗಳ ಕಾಲ ಮಹಾಜರು ಮಾಡಲಾಗಿದೆ. ಅದಾದಮೇಲೆ ಬೀಗ ಜಡಿಯಲಾಗಿದೆ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.